ಡಿ ಕೆ ಸರ್ಕಾರದ ಕಾನೂನು ನಿಜವಾಗ್ಲೂ ಜಾರಿ ಆದ್ರೆ ಏನಾಗುತ್ತೆ? ತಮ್ಮ ಮಕ್ಕಳಿಗೆ ಆಸ್ತಿ ಹಂಚೋಕ್ ಹೋದ್ರೆ ಏನಾಗುತ್ತೆ? ಸಿಎಂ ಸಾಹೇಬ್ರೆ, ಇಬ್ರು ಹೆಣ್ಮಕ್ಳಿದ್ದಾರೆ, ಒಬ್ಬ ಮಗನನ್ನ ಹೊಂದಿರುವಂತ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್. ಡಿ ಕೆ ಶಿ ಆಸ್ತಿ ಹಂಚೋಕ್ ಹೋದ್ರೆ ಅರ್ಧದಷ್ಟು ಸರ್ಕಾರಕ್ಕೆ ಕೊಡ್ಬೇಕಾಗತ್ತೆ. ಅವ್ರು ಅನ್ಬೋದು ಸರ್ಕಾರ ನಮ್ದೇ ರೀ ಅಂತ. ಹಾಗಿದ್ರೆ ಬೆಂಗಳೂರು ವ್ಯಾಪ್ತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಜಾಗ ಆದ್ರೂ ಎಷ್ಟಿದೆ ರೀ ನೋಡ್ಬೇಕಲ್ಲ ನಾವು. ಸುಮ್ಮನೆ ಶ್ರೀಮಂತರು ಅಂತ ಹೇಳಿದ್ರೆ ಪಾಪ ಅವ್ರಿಗೂ ಇರೋದನ್ನ ಹೇಳ್ರಯ್ಯ ಅಂತ ಅನಿಸ್ಬೇಕಲ್ಲ. ಸಿದ್ದರಾಮಯ್ಯ ಅವರ ಆಸ್ತಿ ಎಷ್ಟಿದೆ, ಎಚ್ ಡಿ ಕೆ ಆಸ್ತಿ ಎಷ್ಟಿದೆ, BSY ಆಸ್ತಿ ಎಷ್ಟಿದೆ, ಯಾವ್ಯಾವ ರಾಜಕಾರಣಿಗಳ ಆಸ್ತಿ ಎಷ್ಟೆಷ್ಟಿದೆ ಹೊರವಲಯದಲ್ಲಿ, ಅವ್ರ ಆಸ್ತಿಗಳಿಗೂ ಬರುತ್ತಾ ಸಂಚಕಾರ, ಸರ್ಕಾರಕ್ಕೆ ಅವ್ರ ಪಾಲು ಹೋಗುತ್ತಾ? ಇಫ್ ಇಟ್ ಈಸ್ ಎಕ್ಸಿಕ್ಯೂಟೆಡ್, ಇಫ್ ಇಟ್ ಈಸ್ ಇಂಪ್ಲಿಮೆಂಟೆಡ್, ಅದರ ಸಂಪೂರ್ಣ ಮಾಹಿತಿಯನ್ನು ನಾವು ನೋಡಲೇಬೇಕಾಗಿದೆ ಅಲ್ವಾ? ಎಸ್, ಓಕೆ ನವೀನ್, ಓಕೆ ಗ್ರಾಫಿಕ್ಸ್ ಇದೆ ಅಂತೆ. ಎಸ್, ಪಾಯಿಂಟ್ಸ್ ನೋಡ್ತಾ ಹೋಗೋಣ. ಸರ್ಕಾರಕ್ಕೆ ಪಾಲ್ ಕೊಡ್ತಾರ ಡಿ ಕೆ ಶಿವಕುಮಾರ್? ಓಕೆ, ಎಷ್ಟಿದೆ? BM ಕಾವಲಲ್ಲಿ 4 ಎಕರೆ, ಸರ್ಜಾಪುರದಲ್ಲಿ 3 ಎಕರೆ, ಮತ್ತೆ BM ಕಾವಲಲ್ಲಿ ಇದೆಯಾ? ಭೂಪ್ಸಂದ್ರದಲ್ಲಿ 4000 ಸ್ಕ್ವೇರ್ ಫೀಟ್ ಇದೆ. ಗೋಪಾಲ್ಪುರದಲ್ಲಿ 5244 ಸ್ಕ್ವೇರ್ ಫೀಟ್ ಇದೆ. ಗೋಪಾಲ್ಪುರದಲ್ಲಿ 6409 ಸ್ಕ್ವೇರ್ ಫೀಟ್ ಇದೆ. ಅಂದರೆ ಸಪ್ರೇಟಲ್ಲಿ ಇದೆ. ಓಕೆ, ಗೋಪಾಲ್ಪುರದಲ್ಲಿ ಒಟ್ಟು ಎಷ್ಟಿದೆ ಹೇಳ್ಬಿಡ್ರಪ್ಪ? 18780 ಸ್ಕ್ವೇರ್ ಫೀಟ್ ಇದೆ. ಓಕೆ, ಸರ್ಕಾರಕ್ಕೆ ಪಾಲ್ ಕೊಡ್ತಾರಾ ಡಿ ಕೆ ಸಾಹೇಬರು? ಈಗ ಬಸವೇಶ್ವರ ನಗರದಲ್ಲಿ 10,000 ಸ್ಕ್ವೇರ್ ಫೀಟ್ ಇದೆ ಅಂತೆ. ಯಾರದು? ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರದ್ದು. ಓಕೆ, ಇದು ಸಿದ್ದರಾಮಯ್ಯನವ್ರಿಗೆ ಸಂಬಂಧಪಟ್ಟಂಥದ್ದು. ವಿಜಯನಗರದಲ್ಲಿ 9,000 ಸ್ಕ್ವೇರ್ ಫೀಟ್ ಇದೆ ಜಾಗ. ಅಷ್ಟು ಜಾಗ ಇದೆ. ನಮ್ಮ ಮುಖ್ಯಮಂತ್ರಿಗಳದು, ಮಾಜಿ ಮುಖ್ಯಮಂತ್ರಿಗಳದೆಲ್ಲ ನೋಡ್ತಾ ಹೋಗೋಣ. ಈಗ ವಿಜಯನಗರದಲ್ಲಿ 9,000 ಸ್ಕ್ವೇರ್ ಫೀಟ್ ಇದೆ. ನೆಕ್ಸ್ಟ್, ಓಕೆ, ಹಿರೀಕರ್ಗೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರದ್ದು. ಓಕೆ, ಕಮಿಷನರೇಟ್ ರಸ್ತೆಯಲ್ಲಿ 1125 ಸ್ಕ್ವೇರ್ ಫೀಟು, RT ನಗರದಲ್ಲಿ 1200 ಸ್ಕ್ವೇರ್ ಫೀಟು, ಸದಾಶಿವನಗರದಲ್ಲಿ 571 ಸ್ಕ್ವೇರ್ ಫೀಟು, ಮಾರತ್ತಹಳ್ಳಿಯಲ್ಲಿ 1200 ಸ್ಕ್ವೇರ್ ಫೀಟ್. ಯಾರಿಗ್ರಿ ಬೇಕು ಈ ನ್ಯಾಯ? ನಿಮಗೆ ತಲೆನೋವು ಆಗ್ಬಿಡುತ್ತೆ ಸಚಿವರೇ, ಮುಖ್ಯಮಂತ್ರಿಗಳೇ, ಅಧ್ಯಕ್ಷರೇ. ಎಸ್, ದಿಸ್ ಇಸ್ ವಾಟ್ ಗೋಯಿಂಗ್ ಆನ್, ದಿಸ್ ಇಸ್ ದ ಸ್ಟೇಟಸ್. ಇನ್ನು ದೊಡ್ಡಾನೆಕುಂದಿಯಲ್ಲಿ 29,500 ಸ್ಕ್ವೇರ್ ಫೀಟ್. ಯಾರ್ದು? HD ಕುಮಾರಸ್ವಾಮಿ ಅವರು. ಪಾಲ್ ಕೊಡ್ತೀರಾ? ಜಯನಗರದಲ್ಲಿ 4,400 ಸ್ಕ್ವೇರ್ ಫೀಟು, JP ನಗರದಲ್ಲಿ 5,400 ಸ್ಕ್ವೇರ್ ಫೀಟು. ಹಿಂಗಿದ್ದಾವೆ. ಇದನ್ನೆಲ್ಲ ನೋಡಿದಾಗ ಇವರಂತೂ ಖ್ಯಾತೆ ತೆಗಿತಾರೆ ವಿರೋಧ ಪಕ್ಷದವರು. ಸ್ವಪಕ್ಷೀಯರು ತೆಗಿಬೇಕಲ್ಲ. ಸ್ವಪಕ್ಷೀಯರು ಪಾಪ ಒಳೊಳಗೆ ತೆಗಿತಾರೆ. ಮೇಲ್ನೋಟಕ್ಕೆ ತೆಗಿಯೋ ಕಷ್ಟ ಅಲ್ಲ, ಅವ್ರದ್ದೇ ಪಕ್ಷ, ಅವ್ರದ್ದೇ ಸರ್ಕಾರ ಅಲ್ವಾ? ಓಕೆ, ಈಗ HD ರೇವಣ್ಣ ಅವರ ಸಮಾಚಾರಕ್ಕೆ ಬರೋಣ. KR ಪುರಂನಲ್ಲಿ 20,171 ಸ್ಕ್ವೇರ್ ಫೀಟ್ ಇದೆ. ಯಲಹಂಕದಲ್ಲಿ 5,010 ಸ್ಕ್ವೇರ್ ಫೀಟ್ ಇದೆ. ಇನ್ನು ಬನಶಂಕರಿ ಅಂದ್ಕೊಳ್ತೀನಿ 2ನೇ ಸ್ಟೇಜಲ್ಲಿ 2,160 ಸ್ಕ್ವೇರ್ ಫೀಟ್ ಇದೆ. ತಾವರೆಕೆರೆಯಲ್ಲಿ 1,200 ಸ್ಕ್ವೇರ್ ಫೀಟ್ ಇದೆ. ಸರ್ಕಾರಕ್ಕೆ ಪಾಲ್ ಕೊಡ್ತೀರಾ ರೇವಣ್ಣ ಅವರೇ? ಇನ್ನು ಯಡಿಯೂರಪ್ಪ ಅವರ ವಿಚಾರಕ್ಕೆ ಬಂದ್ಬಿಡೋಣ. ಗೆದ್ದಲಹಳ್ಳಿಯಲ್ಲಿ 2,940 ಸ್ಕ್ವೇರ್ ಫೀಟು, ಡಾಲರ್ಸ್ ಕಾಲೋನಿಯಲ್ಲಿ 4,000 ಸ್ಕ್ವೇರ್ ಫೀಟು, ಎಂಬೆಸಿ ಹೆರಿಟೇಜಲ್ಲಿ 2,121 ಸ್ಕ್ವೇರ್ ಫೀಟ್ ಇದೆ. ಸರ್ಕಾರಕ್ಕೆ ಪಾಲ್ ಕೊಡ್ತೀರಾ ಮಾಜಿ ಮುಖ್ಯಮಂತ್ರಿಗಳೇ, ಯಡಿಯೂರಪ್ಪನವರೇ? ಇನ್ನು ನಮ್ಮ ವಿಪಕ್ಷ ನಾಯಕ R ಅಶೋಕ್ ಅವರು ಸಿಂಗಾಪುರದಲ್ಲಿ 4 ಎಕರೆ ಇದೆ ಅಂತೆ. ಬೆಂಗಳೂರಿನ ಸಿಂಗಾಪುರ 1.4 ಎಕರೆ ಮತ್ತೊಂದು ಕಡೆ ಇದೆ. ಜಾಲಹಳ್ಳಿಯಲ್ಲಿ 615 ಸ್ಕ್ವೇರ್ ಫೀಟ್ ಇದೆ. ಆಮೇಲೆ ತಪ್ಪಾಗಿದ್ರೆ ಸರಿ ಮಾಡಿ ನಮ್ಮ ಸಚಿವರೇ, ಮಾಜಿ ಮುಖ್ಯಮಂತ್ರಿಗಳು ಏನಾದರೂ ನಂಬರ್ಸ್ ನಾವೇನಾದ್ರು ಕಡಿಮೆ ಹೇಳಿಬಿಟ್ಟಿದ್ರೆ ನೀವು ಜಾಸ್ತಿ ಮಾಡಿ ಅಂತ ಹೇಳಿದರೆ ಹಾಕ್ಕೊಳ್ತೀವಿ. ಆದರೆ ನೀವು ಕೊಡ್ತೀರಾ ಕೊಡಲ್ವ ಅನ್ನೋದನ್ನು ಹೇಳಬೇಕು. ಓಕೆ, ಉದಯ್ ಗರುಡಾಚಾರ್ ಅವರು ಜಯನಗರದಲ್ಲಿ 5,040 ಸ್ಕ್ವೇರ್ ಫೀಟು, JP ನಗರದಲ್ಲಿ 10,560 ಸ್ಕ್ವೇರ್ ಫೀಟು, ಬಸವನಗುಡಿಯಲ್ಲಿ 17,550 ಸ್ಕ್ವೇರ್ ಫೀಟ್ ಜಾಗವನ್ನು ಹೊಂದಿದ್ದಾರೆ ಉದಯ್ ಗರುಡಾಚಾರ್ ಸಾಹೇಬರು. ನೋಡಿ, ಎಲ್ಲ ಹೆಂಗಿದ್ದಾರೆ ನಮ್ಮ ರಾಜಕಾರಣಿಗಳು, ಶಾಸಕರು, ಸಚಿವರು. ಇಷ್ಟಿಷ್ಟೆಲ್ಲ ಇದೆ. ಅಯ್ಯೋ, ನಮ್ಮ ಬೇರೆ ಜೀವನ ಸಾಗಿಸೋಕ್ಕೆ ಕಷ್ಟ ಇರೋರಿಗಿದ್ನೆಲ್ಲ ನೋಡಿದ್ರೆ ಹೆಂಗೆ ಅನ್ಸುತ್ತೆ ಹೇಳಿ? ಅಯ್ಯೋ ಬಿಡ್ರಿ, ನಮಗೆ ಜೀವನ ಆದರೆ ಸಾಕಾಗಿದೆ, ಇವರಿಗೆ ಅಷ್ಟು ಪರ್ಸೆಂಟೇಜು ಇಷ್ಟು ಪರ್ಸೆಂಟೇಜು, ಒಬ್ಬೊಬ್ರಿಗೆ ಒಂದೊಂದು ಚಿಂತೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣ ಸ್ವಾಮಿ ನನ್ನ ಕಲೀಗ್ ಲಕ್ಷ್ಮೀ ಬಾಗಲಕೋಟೆ ಅವ್ರ ಜೊತೆ ಮಾತನಾಡಿದ್ದಾರೆ ಅಂದ್ಕೊಳ್ತೀನಿ. ಎಸ್, ಲೆಟ್ಸ್ ಹ್ಯಾವ್ ಅ ಲುಕ್. ಪತ್ರವನ್ನ ಬರೆದಿದ್ದೀರಾ. ಇದನ್ನ ನಮ್ಮ ಅಶ್ವಯುಗ ಸುದ್ದಿವಾಹಿನಿ ಒಂದು ಸುದ್ದಿಯನ್ನ ಮಾಡಿತ್ತು. ನಿನ್ನೆ
ಗವರ್ನರ್ಗೂ ನಾನು ಪತ್ರ ಬರೆದಿದ್ದೇನೆ. ಇದು ಹಗಲು ದರೋಡೆ, ಸರ್ಕಾರದ ಹಗಲು ದರೋಡೆ. ಪಿತ್ರಾರ್ಜಿತ ಆಸ್ತಿಗಳು ತಲತಲಾಂತರಗಳಿಂದ ಸಂಪಾದನೆ ಮಾಡಿ ಅನುಭವಿಸ್ತಾ ಇರ್ತಕ್ಕಂಥದ್ರಲ್ಲಿ ಭಾಗ ಮಾಡಬೇಕಂದ್ರೆ ನಿಮಗೂ ಭಾಗ ಕೊಡಬೇಕು ಅಂತಂತಂದರೆ ಎಂಥ ಇದು ಅಂದರೆ ಭೂಪ್ರೇಮ, ಭೂಪುತ್ರನಿಗೆ ಭೂಪ್ರೇಮ ಎಷ್ಟಿದೆ ಅನ್ನೋದು ಇದರಲ್ಲಿ ಗೊತ್ತಾಗುತ್ತೆ. ಎಲ್ಲ ಕಾಂಗ್ರೆಸ್ನಲ್ಲಿ ಎಲ್ಲನೂ ಭೂಮಿ ಪುತ್ರರಾಗ್ಬಿಟ್ಟಿದ್ದಾರೆ. ಅವರಿಗೆ ಭೂಮಿನೇ ಬೇಕು, ಯಾಕೆ ಅಂತಂದರೆ ಸೊ ಅದು ಬಿಟ್ಟು ಅವ್ರ ಜೀವನ ಮಾಡೋಂಥ ಪರಿಸ್ಥಿತಿಯಲ್ಲಿಲ್ಲ. ಇದು ನಿಜವಾದ ಹಗಲು ದರೋಡೆ. ಇದರ ಬಗ್ಗೆ ಕಾನೂನು ಇವರು ಇಷ್ಟ ಬಂದಂತೆ ಮಾಡ್ಕೊಳ್ಳಿಕ್ಕೆ ಬರೋದಿಲ್ಲ. ದೇಶಕ್ಕೆ ಒಂದು ಕಾನೂನು, ಕರ್ನಾಟಕಕ್ಕೆ ಒಂದು ಕಾನೂನು ಇರಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ನಾನು ಗವರ್ನರ್ ಅವರ ಗಮನ ಸೆಳೆದಿದ್ದೇನೆ. ಇದರ ಬಗ್ಗೆ ದೊಡ್ಡ ಹೋರಾಟವನ್ನು ಮಾಡ್ತೇವೆ. ಸದನದಲ್ಲಿ ಇದಕ್ಕೆ ಪ್ರಶ್ನೆ ಮಾಡ್ತಾ ಇದ್ದೇನೆ. ಅದಕ್ಕೆ ಅವರಿಂದ ಉತ್ತರ ಪಡ್ಕೊಳ್ತೇವೆ. ಯಾವ ರೀತಿಯಾಗಿ ತಾವು ಪತ್ರದಲ್ಲಿ ಉಲ್ಲೇಖವನ್ನು ಮಾಡಿದಿರಿ, ಕ್ರಮವನ್ನು ಕೈಗೊಳ್ಳಬೇಕು ಅಂತ ಹೇಳಿದಿರಿ? ಅದನ್ನೇ ಹೇಳಿದ್ದೀನಿ, ತಕ್ಷಣ ಕೈ ಬಿಡಬೇಕು. ಮೊದಲನೇದು ನೀವು ಏನೋ ಕ್ರಮ ಕೈಗೊಳ್ಳೋದಲ್ಲ, ಅದನ್ನು ಕೈ ಬಿಡಬೇಕು. ಯಾಕಂದರೆ ಆಸ್ತಿ ನಿಮ್ಮದಲ್ಲ. ಇದುವರೆಗೂ ಆಸ್ತಿ ಇಟ್ಕೊಂಡವರು ನಿಮಗೆ ಟ್ಯಾಕ್ಸ್ ಕಟ್ಟಿದ್ದಾರೆ. ಅವರ ಅನುಭವದಲ್ಲಿದ್ದಾಗ ಪ್ರತಿ ವರ್ಷವೂ ಕೂಡ ನಿಮಗೆ ಟ್ಯಾಕ್ಸ್ ಕಟ್ಟಿನೇ ಅವ್ರು ಇಟ್ಕೊಂಡಿದ್ದಾರೆ. ಮತ್ತು ನಿಮಗೆ ಭಾಗ ಯಾಕೆ ಕೊಡಬೇಕು? ಭಾಗ ಕೇಳೋಕ್ಕೆ ನೀವೇನು ಸರ್ಕಾರ ಅಂತಂದರೆ ಆ ಒಂದು ಕುಟುಂಬದ ಭಾಗವಲ್ಲ. ಅದರಿಂದಾಗಿ ಭಾಗ ಕೇಳೋದು ಸರಿಯಲ್ಲ, ಅದು ಕೇಳಬಾರ್ದು. ಸೊ ನೋಡಿದ್ರಲ್ಲ, ಇದಿಷ್ಟು ಚಲವಾದಿ ನಾರಾಯಣ ಸ್ವಾಮಿ ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಗಲಕೋಟೆ, ಅಶ್ವಗ ನ್ಯೂಸ್, ಬೆಂಗಳೂರು. ಎಸ್, ನನ್ನ ಕಲೀಗ್, ನಮ್ಮ ಪ್ಯಾನಲ್ ಪ್ರೊಡ್ಯೂಸರ್ ನವೀನ್ ಕೂಡ ಕೇಳ್ತಾ ಇದ್ರು, ಅಲ್ಲ ಎಲ್ಲ ರಾಜಕಾರಣಿಗಳು ಮೊದಲು ಒಂದು ಸಹಮತಕ್ಕೆ ಬಂದ್ಬಿಡಿ, ಆಮೇಲೆ ಸಾರ್ವಜನಿಕರಿಗೆ ಕೇಳಿ ಅಲ್ಲ, ಆರಾಮ್ ಕೊಡ್ತಾರೆ. ನಮ್ಮದು ಒಂದಿಷ್ಟು ಆಸ್ತಿ ಇದೆ, ಕೊಟ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಏನ್ರಿ ಸಚಿವರೇ, ಶಾಸಕರೇ, ಅದು ವಿರೋಧ ಪಕ್ಷ ಇರಬಹುದು, ಆಡಳಿತ ಪಕ್ಷ ಇರಬಹುದು ಅಲ್ವಾ? ಕೇಳಿದ್ರದ್ದು ಹಗಲು ದರೋಡೆ, ಅಕ್ಷರಶಃ ಹಗಲು ದರೋಡೆನೆ, ಇದರಲ್ಲಿ ಯಾವ ಅನುಮಾನ ಇಲ್ಲ, ನೋ ಡೌಟ್ ಅಟ್ ಆಲ್. ಎಸ್, ಈಗ ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಅಪ್ಡೇಟ್ಸ್ ನೋಡ್ತಾ ಹೋಗೋಣ. ಸರ್ಕಾರ ತರೋ ಯಾವುದೇ ಕಾನೂನು ಜನಪರವಾಗಿರಬೇಕು. ಹೌದು, ನಮಗೆ ಗೊತ್ತಿರೋ ಸಮಾಚಾರ. ಕಾನೂನು ಜನ ವಿರೋಧಿ ಆದರೆ ಜನ ದಂಗೆ ಹೇಳೋದು ಫಿಕ್ಸ್. ಹೌದು, ನಗರಾಭಿವೃದ್ಧಿ ಇಲಾಖೆಯ ವಿವಾದಿತ ರಿವೈಸ್ಡ್ ಮಾಸ್ಟರ್ ಪ್ಲ್ಯಾನ್, ಓಕೆ, ಏನಿದು ಲ್ಯಾಂಡ್ ಕಾನೂನು ಜಾರಿಗೆ ಹೊರಟಿರುವ ಸರ್ಕಾರಕ್ಕೆ ಏನಾಗಿದೆ? ನಿಜಕ್ಕೂ ಇದು ಬಹಳ ಆಶ್ಚರ್ಯ ಆಗುತ್ತೆ. ಪಿತ್ರಾರ್ಜಿತ ಆಸ್ತಿ ರಿಯಲ್ ಎಸ್ಟೇಟ್ ಪಾಲಾಗೋಕೆ ಸಹಕರಿಸ್ತಾ ಇದೆಯಾ ಸರ್ಕಾರ? ಬರೀ ಡೆವಲಪರ್ಸು, ಲ್ಯಾಂಡ್ ಲಾರ್ಡ್ಸು ಇದೇ ಸುದ್ದಿ. ಪಿತ್ರಾರ್ಜಿತ ಆಸ್ತಿ ಸರ್ಕಾರದ ಪಾಲಾಗಬಾರ್ದು, ನಮಗೆ ನಿಮ್ಮ ಜಮೀನು ಕೊಡಿ ಅಂತಾರೆ ಬಿಲ್ಡರ್ಸು. ಇದೊಂದು ಅಫೀಮ್ ಕಣ್ರಿ, ಇದೊಂದು ಮದ, ಇದೊಂದು ಜಂಟಿ ಒಪ್ಪಂದ ಮಾಡ್ಕೊಳ್ಳಿ ಅಂತಿದ್ದಾರಂತೆ ಪ್ರಾಪರ್ಟಿ ಡೆವಲಪರ್ಸ್. ನೋಡಿ ಹೆಂಗಿದೆ ವಿಚಾರ. ಉದ್ದೇಶಿತ ಕಾನೂನಿಗೆ ಬೆಂಗಳೂರು ಭೂ ಮಾಲೀಕರು ಇನ್ನೇನು ಮೆರವಣಿಗೆ ಮಾಡ್ತಾರೆ, ಹೋಗೋದು ಉಪ್ಪಿನಕಾಯಿ ಹಾಕ್ತಾರೆ, ಆಕ್ರೋಶ ವ್ಯಕ್ತಪಡಿಸ್ತಾರೆ. ಮೊದಲೇ ಬೆಂಗಳೂರು ಅಂತ ಹೇಳಿದ ತಕ್ಷಣ ಹಿಂಗಿದೆ, ಸಿಲಿಕಾನ್ ಸಿಟಿ ಬೆಂಗಳೂರು, ಗಾರ್ಡನ್ ಸಿಟಿ ಬೆಂಗಳೂರು, ಮೋಸ್ಟ್ಲಿ ಆ ಎಲ್ಲ ಹೆಸರುಗಳಿಗೀಗ ಕಪ್ಪು ಚುಕ್ಕೆ ಬರುವಂಥ ಕೆಲಸ ಆಗ್ತಾ ಇದೆ ಅಲ್ವಾ? ಒಂದು ಕಡೆ ಬಿಡದಿ ಬಡಿದಾಟ, ಭೂಚಕ್ರ ವಿವಾದ, ಟೌನ್ಶಿಪ್ ಅನ್ನೋ ಹೆಸರಲ್ಲಿ ಅಲ್ಲೂ ಕೂಡ ಗೊಂದಲ, ಏನು ಒನ್ ಸೈಡೆಡ್. ಹೌದು ಬಿಡಿ, ಎಲ್ಲವೂ ಒಪ್ಕೊಳ್ಳೋ ಹಂಗಿರಲ್ಲ. ಕೆಲವೊಂದು ಸಲ ಚಾಲೆಂಜಸ್ ಇರುತ್ತವೆ. ಏನೋ ನೀವು ಮಾಡ್ತಾ ಇರೋ ಕೆಲಸ ಕಾರ್ಯಗಳು ಒಳ್ಳೇದಿರ್ಬೋದು ಅಂತ ಅಂದುಕೊಳ್ಳೋಕೆ ಅವಕಾಶನೇ ಇಲ್ವಲ್ಲ ಸ್ವಾಮಿ. ಎಷ್ಟು ಜನ ಅದು ಕೊಡು. ಆಮೇಲೆ ಈಗ ಒಂದು ಏನಾಗ್ತಿದೆ ಗೊತ್ತಾಗಬೇಕಾಗಿದೆ. ಈಗ ಅದು ಏನಾಗುತ್ತೆ, ಈಗ ರೀಸೆಂಟಾಗಿ ರಾಮಲಿಂಗಾರೆಡ್ಡಿ ಅವ್ರ ಜೊತೆ ಮಾತನಾಡ್ತಾ ಇದ್ದಾಗ ಅಶ್ವವೇಗ ಸ್ಟುಡಿಯೋದಲ್ಲಿ ಅವ್ರಿಗೆ ಕೇಳಿದ್ವಿ ಏನಾಗುತ್ತೆ ಅಂತ. ಅವ್ರು ಹೇಳ್ತಾ ಇದ್ರು, ಏನೋ ಇಷ್ಟಪಟ್ಟು ಜಮೀನು ಕೊಡೋರಿದ್ರೆ ಕೊಡಲಿ, ಇಲ್ಲಾಂದ್ರೆ ಇಲ್ಲ. ಅಂದರೆ ಅವ್ರಿಗೂ ಕೂಡ ಖಾತ್ರಿ ಇಲ್ಲ ಏನಾಗುತ್ತೆ ಏನಿಲ್ಲ ಅಂತ. ಒಂದು ಹಂತದವರೆಗೂ ಹೋರಾಟ, ಹಾರಾಟ, ಕಿರ್ಚಾಟ, ನಿಮ್ದೇನೋ ವೈಯಕ್ತಿಕ ಬೇಳೆ ಬೇಯಿಸ್ಕೊಳ್ಳೋಕ್ಕೆ ಆ ನಾಯಕರ ಆಟ, ಈ ನಾಯಕರ ಆಟ, ಬಾಬಾ ಬರೀ ಇದೇ ಆಗ್ಬಿಟ್ರೆ ಹೆಂಗ್ರಿ ನಿಮ್ಮದು ಒಂದು ಜೀವನಾನ ಅಂತ ಅನ್ನಿಸುವ ಹಾಗೆ ಆಗಿದೆ ಮರ್ಯಾದೆ ಇರೋರಿಗೆ.